அதில் தமிழிலிருந்து பிறந்தது தான் உங்கள் பாஷை. இது அந்த ஊரில் இருக்கும் என் குடும்பம். அதனால தான் அவர் இங்கே வந்திருக்காரு. அதனால தான் நான் பேச்சை ஆரம்பிக்கும் பொழுது நான் உயிரே உறவே தமிழே என்று ஆரம்பித்தேன். அதில் தமிழிலிருந்து பிறந்தது தான் உங்கள் பாஷை. அதனால் நீங்களும் அதில் உட்படுவீர்கள். This is a democratic country, and I believe in the law and the justice, and I believe always love will triumph. And my love for Karnataka is true. My love for Andhra is true. My love for Kerala is true. So nobody will suspect it except those with an agenda. I've been threatened before. And if I am wrong, I will apologize. If I'm not, I won't. It's my lifestyle. Please don't tamper with it. Thank you. See, they are confusing the issue. I think what I said was said out of love, and with a lot of historians who taught me language history, and I didn't mean anything. And let me tell you, Tamil Nadu is a place which has been open. I don't say that there's no other state like that, but very rare state where a Menon has been our Chief Minister. A Reddy has been our Chief Minister. Tamil. ಕನ್ನಡ ಭಾಷೆಯು ದ್ರಾವಿಡ ಭಾಷಾ ಕುಟುಂಬಕ್ಕೆ ಸೇರಿರುವ ಒಂದು ಪ್ರಾಚೀನ ಮತ್ತು ಸಮೃದ್ಧ ಭಾಷೆಯಾಗಿದೆ. ಇದು ಪ್ರಾಚೀನ ದ್ರಾವಿಡ ಭಾಷೆಗಳಿಂದ ಕ್ರಮವಾಗಿ ರೂಪುಗೊಂಡಿದೆ. ಕನ್ನಡ ಭಾಷೆಯ ಮೂಲ. ಕನ್ನಡವು ಪ್ರಾಚೀನ ದ್ರಾವಿಡ ಭಾಷೆಯಾದ ಪ್ರೋಟೋ ದ್ರಾವಿಡಿಯನ್ ಭಾಷೆಯಿಂದ ಉತ್ಪತ್ತಿಯಾಗಿದೆ. ಸುಮಾರು 2500ರಿಂದ 1500 ಕ್ರಿಸ್ತಪೂರ್ವದವರೆಗೆ ದಕ್ಷಿಣ ಭಾರತದಲ್ಲಿ ಮಾತನಾಡಲಾಗುತ್ತಿದ್ದ ಪ್ರೋಟೋ ದ್ರಾವಿಡಿಯನ್ ಭಾಷೆಯು ನಂತರ ವಿವಿಧ ದ್ರಾವಿಡ ಭಾಷೆಗಳಾಗಿ ವಿಭಾಗವಾಯಿತು. ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಮುಂತಾದವುಗಳಾಯಿತು. ಈ ಭಾಷೆಗಳ ಪೈಕಿ ತಮಿಳು ಮತ್ತು ಕನ್ನಡ ಎರಡು ಬಹಳಷ್ಟು ಪ್ರಾಚೀನ ಲೇಖನಗಳುಳ್ಳ ಭಾಷೆಗಳಾಗಿವೆ. ಕನ್ನಡದ ಪ್ರಾಚೀನ ರೂಪಗಳು. ಹಳೆಗನ್ನಡ ಕ್ರಿಸ್ತಶಕ 450ರಿಂದ 1200ರವರೆಗೆ ಬಳಸಲ್ಪಟ್ಟದ್ದು. ನಡುಗನ್ನಡ 1200ರಿಂದ 1700ರವರೆಗೆ. ಆಧುನಿಕ ಕನ್ನಡ 1700ರಿಂದ ಇಂದಿನವರೆಗೆ ಬಳಸಲಾಗ್ತಾ ಇದೆ. ಕನ್ನಡದ ಪ್ರಾಚೀನ ಲಿಪಿಗಳು. ಕನ್ನಡ ಲಿಪಿಯು ಬ್ರಾಹ್ಮಿ ಲಿಪಿಯಿಂದ ಅಭಿವೃದ್ಧಿಯಾಗಿದ್ದು, ಹಿಂದಿನ ಕಾಲದಲ್ಲಿ ಕನ್ನಡ ಹಳೆನುಡಿ ಅಥವಾ ಹಳೆ ಲಿಪಿ ಎಂದು ಕರೆಯಲ್ಪಟ್ಟಿತ್ತು. ದಾಖಲಾತಿ. ಕಾವೇರಿ ನದಿ ತೀರದಲ್ಲಿರುವ ಹಲ್ಮಿಡಿ ಶಾಸನ. ಸುಮಾರು ಕ್ರಿಸ್ತಶಕ 450ರ ಹೊತ್ತಿಗೆ ಇದು ಪ್ರಾಚೀನ ಕನ್ನಡದ ಮೊದಲ ಶಾಸನವೆಂದು ಪರಿಗಣಿಸಲಾಗುತ್ತೆ. ಕನ್ನಡ ಭಾಷೆ ದ್ರಾವಿಡ ಭಾಷಾ ಕುಟುಂಬದಿಂದ, ವಿಶೇಷವಾಗಿ ಪ್ರೋಟೋ ದ್ರಾವಿಡಿಯನ್ ಮೂಲದಿಂದ ಜನಿಸಿದ್ದು. ಇದು ಸ್ವತಂತ್ರ ಭಾಷಾ ಪರಂಪರೆ ಹೊಂದಿದ್ದು, ತಮಿಳಿನಂತಹ ಇತರ ದ್ರಾವಿಡ ಭಾಷೆಗಳಿಂದ ವಿಭಿನ್ನವಾಗಿ ತನ್ನದೇ ಆದ ಧ್ವನಿಶಾಸ್ತ್ರ, ವ್ಯಾಕರಣ ಮತ್ತು ಸಾಹಿತ್ಯವನ್ನ ಅಭಿವೃದ್ಧಿಪಡಿಸಿಕೊಂಡಿದೆ. ಸದ್ಯ ತಮಿಳು ಭಾಷಾ ನಟ ಕಮಲ್ ಹಾಸನ್ ತಮಿಳು ಭಾಷೆಯಿಂದ ಕನ್ನಡ ಭಾಷೆ ಹುಟ್ಟಿದ್ದು ಎಂಬ ಹೇಳಿಕೆ ದೊಡ್ಡ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ. அதில் தமிழிலிருந்து பிறந்தது தான் உங்கள் பாஷை. ಹಾಗಾದರೆ ಕನ್ನಡ ಭಾಷೆ ತಮಿಳು ಭಾಷೆಯಿಂದ ಬಂದಿದೆಯಾ? ಇದು ಒಂದು ಸಾಮಾನ್ಯ ಭ್ರಮೆ. ನಿಜವಾದ ಅರ್ಥದಲ್ಲಿ ಕನ್ನಡ ಮತ್ತು ತಮಿಳು ಎರಡೂ ಪ್ರಾಚೀನ ದ್ರಾವಿಡ ಭಾಷೆಗಳಿಂದ ಬೇರೆ ಬೇರೆ ಮಾರ್ಗದಲ್ಲಿ ಅಭಿವೃದ್ಧಿಯಾದ ಸೋದರ ಭಾಷೆಗಳು. ಎರಡೂ ಭಾಷೆಗಳಿಗೂ ಸಾಮಾನ್ಯ ಮೂಲ ಅಂದರೆ ಪ್ರೋಟೋ ದ್ರಾವಿಡಿಯನ್ ಭಾಷೆ ಇದೆ. ಸರಿಯಾದ ವಿವರಣೆ. ಮೂಲ ಕನ್ನಡ ಮತ್ತು ತಮಿಳು ಎರಡೂ ಪ್ರಾಚೀನ ದ್ರಾವಿಡ ಭಾಷೆಗಳ ಶಾಖೆಗಳಿಂದ ಆಗಿವೆ. ಸೋದರ ಭಾಷೆಗಳು ಒಂದೇ ಮೂಲದಿಂದ ಬಂದಿವೆ, ಆದರೆ ಒಂದರಿಂದ ಇನ್ನೊಂದು ಉತ್ಪತ್ತಿಯಾಗಿಲ್ಲ. ತಮಿಳಿನ ಮೊದಲ ಶಾಸನಗಳು ಕ್ರಿಸ್ತಪೂರ್ವ 3ನೇ ಶತಮಾನಕ್ಕೂ ಮುಂಚೆ ಕಾಣಿಸಿವೆ. ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ ಕ್ರಿಸ್ತಶಕ 450. ಎರಡೂ ಭಾಷೆಗಳು ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿವೆ. ವ್ಯಾಕರಣ, ಶಬ್ದರಚನೆ, ಲಿಪಿ ಮತ್ತು ಉಚ್ಚಾರಣೆಗಳಲ್ಲಿ ಪ್ರಮುಖ ವ್ಯತ್ಯಾಸವಿದೆ. ತಪ್ಪಾದ ಅಭಿಪ್ರಾಯ. ಕನ್ನಡ ತಮಿಳಿನಿಂದ ಬಂದಿದೆ ಎಂಬ ಮಾತುಗಳು ಕೆಲವರು ತಮಿಳು ಶಾಸನಗಳು ಹೆಚ್ಚು ಪ್ರಾಚೀನವೆಂದು ತಿಳ್ಕೊಂಡು ಹೇಳ್ತಾರೆ. ಆದರೆ ಶಾಸನದ ಪ್ರಾಚೀನತೆ ಮಾತ್ರ ಭಾಷೆಯ ಮೂಲವನ್ನ ನಿರ್ಧರಿಸೋದಿಲ್ಲ. ಇತಿಹಾಸಕಾರರು ಮತ್ತು ಭಾಷಾಶಾಸ್ತ್ರಜ್ಞರು ಈ ಅಭಿಪ್ರಾಯವನ್ನ ತಿರಸ್ಕರಿಸಿದ್ದಾರೆ. This is a democratic country, and I believe in the law and the justice, and I believe always love will triumph. ನಿಜವಾದ ವಿಷಯ, ಕನ್ನಡ ತಮಿಳಿನಿಂದ ಬಂದಿಲ್ಲ. ಕನ್ನಡವು ತಮಿಳು ಪ್ರಾಚೀನ ದ್ರಾವಿಡ ಭಾಷೆಗಳ ಶಾಖೆಗಳಷ್ಟೇ.